Hi, hello friends, welcome to my vlog. ಪ್ಲೀಸ್ ಸಪೋರ್ಟ್ ಮೈ ಚಾನಲ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತು ಸ್ನಾನ ಮಾಡಿಕೊಂಡು ಬಂದು ದೇವ್ರ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಅಮ್ಮ ಅಡುಗೆ ಮಾಡ್ತಿದ್ರು, ಹಾಗೆ ಶೂಟ್ ಮಾಡ್ತಿದ್ದೆ. ಉಪ್ಸಾರು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಅವರೆಕಾಳು ತರಕಾರಿ ಉಪ್ಸಾರನ್ನ ಮಾಡ್ತಾಯಿದ್ದೀವಿ ಇವತ್ತು. ಫಸ್ಟು ಸ್ವಲ್ಪ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಖಾರ ಮೆಣಸಿನ್ಕಾಯಿ ಅಂತ ಬರುತ್ತೆ ಗೊತ್ತಾ, ಒಣಮೆಣ್ಸಿನ್ಕಾಯಿ, ಅದನ್ನು ಹಾಕೋಬೇಕು. ಅದು ಸ್ವಲ್ಪ ಬ್ಲ್ಯಾಕ್ ಆಗಿ ಡ್ರೈ ಆಗಬೇಕು ಫುಲ್ಲು. ಆ ಥರ ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಬ್ಲ್ಯಾಕ್ ಆಗಿ ಕಾಣಿಸ್ದಾಗ ಎತ್ತಬೇಕು. ಈ ಥರ ಅದು ಸ್ವಲ್ಪ ಬ್ಲ್ಯಾಕ್ ಆದಮೇಲೆ ಆಫ್ ಮಾಡ್ಕೋಬೇಕು ಗ್ಯಾಸ್ನ. ಇವಾಗ ನಾನು ಕೂಗೋಕ್ಕೆ ಕುಕ್ಕರ್ಗೆ 2 ಟೊಮೊಟೊ ದಪ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು, ಅವರೆಕಾಳು ಇಷ್ಟನ್ನು ನಾನು ಕುಕ್ಕರ್ ಒಳಗಡೆ ಹಾಕೋತಿದ್ದೀನಿ. ನಾವು ಮಾಡ್ತಾ ಇರೋದು ಅವರೆಕಾಳು ತರಕಾರಿ ಉಪ್ಸಾರು ಆಗಿರೋದ್ರಿಂದ ನಾನು ತರಕಾರಿ ಮತ್ತು ಅವರೆಕಾಳನ್ನ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕಾದ್ಮೇಲೆ ಸ್ವಲ್ಪ ನೀರು, ಹಾಗೆ ಸ್ವಲ್ಪ ಉಪ್ಪು ಹಾಕೋಬೇಕು. ಇವಾಗ ರುಬ್ಬಕ್ಕೆ ಅಂತ ಏನು ನಾವು ಹುರಿದಿಟ್ಕೊಂಡಿದ್ವಲ್ಲ ಒಣಮೆಣ್ಸಿನ್ಕಾಯಿ, ಅದನ್ನು ಹಾಕೋಬೇಕು. ಅದಾದಮೇಲೆ ಸ್ವಲ್ಪ ಮೆಣಸು, ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು, ಸ್ವಲ್ಪ ಕಾಯಿ ತುರಿ ಹಾಕೋಬೇಕು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಕಡ್ಡಿ ಆಗೋಷ್ಟು ಕರಿಬೇವಿನ ಸೊಪ್ಪು ಹಾಕೋಬೇಕು, ಸ್ವಲ್ಪ ಹುಣಸೆಹಣ್ಣು, ಹಾಗೆ ಒಂದೆರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು ಟೊಮ್ಯಾಟೊ ಮತ್ತು ಅದ್ರ ಜೊತೆ ಸ್ವಲ್ಪ 1-2-3 ಅವರೆಕಾಳು ಹಾಕೋಬೇಕು. ಬೇಯಿಸಿಟ್ಕೊಂಡಿದ್ದೀರಲ್ಲ ನೀರು, ಅದನ್ನು ಹಾಕ್ಕೊಂಡು ರುಬ್ಕೋಬೇಕು ಚೆನ್ನಾಗಿ. ಅದಾದಮೇಲೆ ಟೊಮೊಟೊ ಇತ್ತಲ್ಲ ಅದರೊಳಗಡೆ, ಅದನ್ನು ಕೂಡ ಹಾಕ್ಕೊಂಡು ರುಬ್ಕೊಂಡು ಕುಕ್ಕರ್ ಒಳಗಡೆ ಸೇರಿಸ್ಕೋಬೇಕು. ಅದು ಸ್ವಲ್ಪ ನಿಮ್ಗೆ ಎಷ್ಟು ತೆಳ್ಳೆ ಬೇಕು ಅಷ್ಟು ತೆಳ್ಳೆಯಾಗಿ ಮಾಡ್ಕೊಬೇಕು. ಅದನ್ನು ಇವಾಗ ಕುದಿಯೋಕೆ ಇಡಬೇಕು. ಇವಾಗ ನಾವು ಫ್ರೈ ಮಾಡ್ತಾಯಿದ್ದೀವಿ, ಅದು ತರಕಾರಿ ಫ್ರೈ. ಫಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ತಾನೇ ಇರಬೇಕು. ನೋಡಿ, ಈ ರೀತಿ ಫ್ರೈ ಮಾಡ್ಕೋಬೇಕು ಎಲ್ಲ ಹಾಕ್ಕೊಂಡು. ಸ್ವಲ್ಪ ಉಪ್ಪು ಹಾಕೋಬೇಕು, ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ತಿರ್ಗಾ ಫ್ರೈ ಮಾಡ್ಕೋಬೇಕು ಉಪ್ಪು ಹಾಕಾದ್ಮೇಲೆ. ಅದಾದಮೇಲೆ ನಾವು ಇದು ಮಾಡ್ಕೊಂಡಿದ್ವಲ್ಲ ಉಪ್ಸಾರಿಗೆ ತರಕಾರಿ ಎಲ್ಲ ಹಾಕ್ಕೊಂಡು ಅವರೆಕಾಳು ಹಾಕ್ಕೊಂಡು ಇದು ಮಾಡ್ಕೊಂಡಿದ್ವಲ್ಲ, ಅದನ್ನು ಒಂದು ಬೂಸಿಗೆ ಸೋಸ್ಕೋಬೇಕು ನೀಟಾಗಿ. ಒಂಚೂರು ಅದು ಸಾಂಬಾರು ಇರಬಾರ್ದು ಅದರೊಳಗಡೆ, ಉಪ್ಸಾರು ಅದು ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೋಬೇಕು. ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು 1-2 ನಿಮಿಷ. ಅದು ಹಾಕಾದ್ಮೇಲೆ ಫ್ರೈ ಮಾಡಿಬಿಟ್ಟು ಆಫ್ ಮಾಡಿಕೊಂಡ್ರೆ ಸಾಕು, ಪಲ್ಯ ರೆಡಿ ಆಗಿಬಿಡುತ್ತೆ.
ಖಾರ ನೋಡಿ ಈ ಥರ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟ್. ಈ ಥರ ಮಾಡಿಕೊಂಡ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಮುದ್ದೆಗೆ ಇಟ್ಟಿದ್ದೀವಿ ಪಲ್ಯ, ಸಾಂಬಾರ್, ರೈಸ್, ಮೊಟ್ಟೆ ಹಾಗೆ ಉಪ್ಸಾರು ಈ ರೀತಿ ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.